ಇನ್ನು ಕರ್ನಾಟಕದಿಂದ ಕೇರಳಕ್ಕೆ ಸಹಾಯ ಹಸ್ತ ಮೈಸೂರಿನಿಂದ ಜೀವನಾವಶ್ಯಕವಾದ ವಸ್ತುಗಳನ್ನು ಪೂರೈಕೆ ಮಾಡುವಂತ ಕೆಲಸ ಆಗ್ತಿದೆ. ಏನೆಲ್ಲ ಅವಶ್ಯಕತೆ ಇದೆ ಆ ವಸ್ತುಗಳನ್ನು ಮೈಸೂರಿನಿಂದ ಪೂರೈಕೆ ಮಾಡುವಂತ ವ್ಯವಸ್ಥೆ, ಮೈಸೂರಿನಿಂದ ವಸ್ತುಗಳ ತಂದಂತ ಸ್ವಯಂ ಸೇವಕರು. ಕೇರಳದ ಕಾಳಜಿ ಕೇಂದ್ರಕ್ಕೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡಲಾಗ್ತಿದೆ. ಜಿಲ್ಲಾಧಿಕಾರಿ ಕೇಳಿದಂತ ಅಗತ್ಯ ವಸ್ತುಗಳನ್ನು ತಂದಿದ್ದೇವೆ. 800 ಜನರಿಗಾಗುವಷ್ಟು ಬಟ್ಟೆ ಸೇರಿ ಅಗತ್ಯ ವಸ್ತುಗಳು. ಮತ್ತೊಂದು ತಂಡ ಕೂಡ ವಸ್ತುಗಳನ್ನು ತರ್ತಿದ್ದಾರೆ. ಇಲ್ಲಿ ಉಳಿದು ಸ್ವಯಂ ಸೇವಕರಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಮೈಸೂರಿನ ಅನ್ವೇಷಣೆ ಟ್ರಸ್ಟ್ ಸ್ವಯಂ ಸೇವಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಬೇಕಾದಂಥ ಅಗತ್ಯ ವಸ್ತುಗಳು, ಅದು ನೀರಿರ್ಬೋದು, ಬಟ್ಟೆ ಇರ್ಬೋದು, ಮೆಡಿಸಿನ್, ಔಷಧಿಗಳು ಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ಜೊತೆಗೆ ಆಹಾರ, ಏನೇನು ಅಗತ್ಯ ಆಹಾರ ಇದೆ, ಯಾವುದು ಹೆಚ್ಚಿನ ದಿನ ಬರುತ್ತೆ ಕೆಡದೆ. ಈ ಕುರಿತು ನಮ್ಮ ಪ್ರತಿನಿಧಿ ದಿಲೀಪ್ ಕೇರಳದ ಕಾಳಜಿ ಕೇಂದ್ರದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೇರಳ ಮಹಾದುರಂತದಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ. ಒಂದಷ್ಟು ಜನ ಕಾಳಜಿ ಕೇಂದ್ರದಲ್ಲಿ ಉಳಿದುಕೊಂಡಿರುವಂಥದ್ದು. ಅಂಥವ್ರಿಗೆ ಸಾಕಷ್ಟು ಜನರು ಸಹಾಯ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಮೈಸೂರಿನಿಂದನೂ ಕೂಡ ಬಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಒಂದಷ್ಟು ಮೈಸೂರಿನ ಬಂದಷ್ಟು ಜನರು ಇದ್ದಾರೆ. ಅವರು ಇಲ್ಲಿಗೆ ಬೇಕಾದಂಥ ಸಾಮಗ್ರಿಗಳನ್ನು ತಂದುಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರಾಜ್ಯದಿಂದ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಬೇಕಾದಂಥ ವಸ್ತುಗಳು, ಅಂದರೆ ಕುಡಿಯೋ ನೀರಾಗಿರ್ಬೋದು, ಅಗತ್ಯ ವಸ್ತುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇನ್ನೆಲ್ಲ ವಸ್ತುಗಳನ್ನು ತಂದುಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಮೈಸೂರಿನ ಅನ್ವೇಷಣಾ ಟ್ರಸ್ಟ್ ಸೇವಾ ಟ್ರಸ್ಟ್ನ ಒಂದಷ್ಟು ಸ್ವಯಂ ಸೇವಕರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನೆಲ್ಲ ಸಹಾಯ ಕೇಳಿದ್ರು, ಏನೆಲ್ಲ ತಂದು ಕೊಟ್ಟಿದ್ದೀರಾ ಸರ್? ಈಗ ಸರ್, ನಿನ್ನೆ ಬೆಳಗ್ಗೆ ನಾವು ಇಲ್ಲಿ DC ಆಫೀಸ್ಗೆ ನಾವು ಕಾಲ್ ಮಾಡಿ ಅಗತ್ಯ ವಸ್ತುಗಳ ಬಗ್ಗೆ ಏನು ಬೇಕು ಅಂತ ಲಿಸ್ಟ್ ಕೇಳಿದ್ವು. ಅದಕ್ಕೆ ಅವರು ಒಂದು ಲಿಸ್ಟ್ ಕೇಳಿದರು, ಲಿಸ್ಟ್ ಕೊಟ್ಟಿದ್ದರು. ಫುಡ್ಡು ರಿಲೇಟೆಡು, ಆಮೇಲೆ ಮೆಡಿಕಲ್ ರಿಲೇಟೆಡು, ಆಮೇಲೆ ಬಟ್ಟೆ, ಡ್ರೆಸ್ಸು ಪ್ಲಸ್ ಸ್ಲಿಪ್ಪರ್ಸ್ ಎಲ್ಲ ರಿಲೇಟೆಡ್ ಕೇಳಿದರು. ಅವ್ರು ಏನು ಕೇಳಿದ್ರು ಅಷ್ಟೂ ಒಂದು 800 ಮೆಂಬರ್ಸ್ಗಾಗಷ್ಟು ನಾವು 2 ಟ್ರಕ್ಕಲ್ಲಿ ತಂದಿದ್ದೀವಿ ಸರ್. ನಾವೆಲ್ಲ ಗಂಜಿ ಕೇಂದ್ರಗಳಲ್ಲಿ ನಮ್ಮ ನ್ಯೂಸ್ ಚಾನಲ್ ಅವ್ರ ಸಹಾಯದಿಂದ ಎಲ್ಲ ಕಡೆಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಾವು ನಿನ್ನೆ ನೈಟ್ ತಲುಪಿದ ಮೇಲೆ ನಾವು DC ಆಫೀಸ್ಗೆ ಹೋದ್ವು. DC ಆಫೀಸಲ್ಲಿ ನಮಗೆ ಯಾಕೋ ಮನಸ್ಸು, ನಾವೇ ಖುದ್ದಾಗಿ ನಾವು ಎಲ್ಲ ಕಡೆ ಗಂಜಿ ಕೇಂದ್ರಕ್ಕೆ ತಲುಪಿಸ್ಬೇಕು ಅಂತ ನಾವು ವಾಲಂಟ್ರಿ ಕೆಲಸ ಮಾಡೋದಕ್ಕೋಸ್ಕರ ನಾವೆಲ್ಲ ಸ್ವಯಂ ಸೇವಕರು ಬಂದಿದ್ದೀವಿ. ಆ ಥರ ಈಗ ನ್ಯೂಸ್ ಚಾನಲ್ ಅವರಿಂದ ನಾವೆಲ್ಲ ಒಂದೊಂದು ಕಡೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸರ್. ಸರ್, ಇನ್ನೂ ಏನಾದ್ರು ತಂದು ಕೊಡ್ತೀರಾ ಅಥವಾ ಬೇರೆ ಕಡೆಯಿಂದ ನಾನು ಬರ್ತಾ ಇದೆಯಾ ನಿಮ್ಗೆ ಗೊತ್ತಿರೋ ಅಂತ? ಹೌದು ಸರ್, ಇನ್ನೂ ಒಂದು ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ ಸರ್. ನಾವು ಸ್ವಯಂವಾಗಿ ಇಲ್ಲಿ ವರ್ಕ್ ಮಾಡಬೇಕು ಅಂತಲೂ ಬಂದಿದ್ದೀವಿ, ಸ್ವಯಂ ಸೇವಕರಾಗಿ ವರ್ಕ್ ಮಾಡಬೇಕು ಅಂತಲೂ ಬಂದಿದ್ದೀವಿ. ಈಗ ನೆಕ್ಸ್ಟ್ ರೆಸ್ಕ್ಯೂ ಪ್ಲೇಸ್ಗೂ ನಾವು ಹೋಗ್ತಾ ಇದ್ದೀವಿ, ಇಲ್ಲಿಂದ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿಗೆ ಇನ್ನೂ ಅಗತ್ಯ ವಸ್ತುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸ್ಟಡಿ ಮಾಡಿ ಇನ್ನೊಂದು ಟೀಮು ಹೊರಡುತ್ತೆ ಸರ್ ಸಾಮಾನು. ಇವಿಷ್ಟು ಅನ್ವೇಷಣಾ ಟ್ರಸ್ಟ್ನ ಸ್ವಯಂ ಸೇವಕರು ಹೇಳ್ತಾ ಇರುವಂಥ ಮಾತುಗಳು. ನಮಗೆ ಅಗತ್ಯ ವಸ್ತುಗಳು ಏನೇನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಒಂದಷ್ಟು ಲಿಸ್ಟನ್ನು ಕೊಟ್ಟಿದ್ದರು. ಆ ಲಿಸ್ಟ್ ಪ್ರಕಾರ ನಾವು ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.